ಗ್ರಾಮ ದೇವತೆ ಶ್ರೀ ಪಟ್ಟಲದಮ್ಮನವರ ಇತಿಹಾಸ 2026ರ ಜಾತ್ರಾ ಮಹೋತ್ಸವ ಮೊದಲನೇ ದಿನ. ಗ್ರಾಮದ ಆರಾಧ್ಯ ದೇವತೆ ಶ್ರೀ ಪಟ್ಟಲದಮ್ಮನವರ ಮಹಿಮೆ ಅನಾದಿ ಕಾಲದಿಂದಲೂ ಗ್ರಾಮಸ್ಥರ ನಂಬಿಕೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದ್ದು ಎಲ್ಲರ ಜೀವನದಲ್ಲಿ ದೈವಿಕ ಆಶ್ರಯವಾಗಿ ಕಾಣಿಸಿಕೊಂಡಿದೆ. ಅರಳಿಕಟ್ಟೆ ಸರ್ಕಲ್ನ ದೇವಸ್ಥಾನ ಬೀದಿಯಲ್ಲಿ ನೆಲೆಸಿರುವ ಪಟ್ಟಲದಮ್ಮನ ದೇವಸ್ಥಾನವು ಅಪಾರ ಪಾವಿತ್ರ್ಯ ಮತ್ತು ಇತಿಹಾಸವನ್ನು ಹೊಂದಿದೆ. ಮಾದನಾಯಕ ಸೀರಮ್ಮ ವಂಶದ ಮನೆಯಲ್ಲಿ ಪುರಾತನ ಕಾಲದಿಂದಲೂ ದೇವರ 2 ಉತ್ಸವ ಮೂರ್ತಿಗಳು ಅತ್ಯಂತ ಭಕ್ತಿಯಿಂದ ಸಂರಕ್ಷಿಸಲಾಗಿದೆ. ಜಾತ್ರೆಯ ಮೊದಲ ದಿನವಾದ ಶುಕ್ರವಾರ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಎಲ್ಲ ದೇವರ ವಿಗ್ರಹಗಳಿಗೆ ವೇದ ಮಂತ್ರಗಳ ನಾದದೊಂದಿಗೆ ಭಕ್ತಿಭಾವದಿಂದ ಅಭಿಷೇಕ ನಡೆಯುತ್ತದೆ. ನಂತರ ದೇವಿಗೆ ಸುಂದರ ಪುಷ್ಪಾಲಂಕಾರ ಮತ್ತು ವಸ್ತ್ರಾಲಂಕಾರ ಮಾಡಲಾಗುತ್ತದೆ. ಇದು ಭಕ್ತರ ಮನಸ್ಸಿಗೆ ಅಪಾರ ಆನಂದವನ್ನು ನೀಡುತ್ತದೆ. ಸಂಜೆ 4 ಗಂಟೆಗೆ ಕನ್ನಡಿ ಕಟ್ಟುವ ವಿಶಿಷ್ಟ ಮತ್ತು ಸಂಪ್ರದಾಯಬದ್ಧ ಆಚರಣೆ ಭಕ್ತಿಭಾವದಿಂದ ನೆರವೇರಿಸಲಾಗುತ್ತದೆ. ಈ ಎಲ್ಲ ಸಿದ್ಧತೆಗಳನ್ನು ಹಳ್ಳಿ ಯಜಮಾನರು ಆಗಮಿಸುವ ಮುನ್ನವೇ ಶ್ರದ್ಧೆ, ಶಿಸ್ತು ಮತ್ತು ಸಂಪ್ರದಾಯದಂತೆ ಪೂರ್ಣಗೊಳಿಸಲಾಗುತ್ತದೆ. ಸುಮಾರು 50 ವರ್ಷ ಇತಿಹಾಸ ಇರುವ ಕಡ್ಡಿ ವರಸೆ ಕಲೆಯನ್ನು ಪ್ರದರ್ಶಿಸುತ್ತಾ ಗ್ರಾಮದ ಹಿರಿಯರು ಹಾಗೂ ಮುಖಂಡರೆಲ್ಲರನ್ನ ಸ್ವಾಗತಿಸಿದರು. ಅನಂತರ ಮಂಟೇಸ್ವಾಮಿ ದೇವಸ್ಥಾನದಿಂದ ಹಳ್ಳಿ ಯಜಮಾನರನ್ನು ಭವ್ಯವಾಗಿ ಮಂಗಳ ವಾದ್ಯಗಳ ನಡುವೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಗುತ್ತದೆ. ಸತ್ತಿಗೆಗೆ ಪೂಜೆ ಸಲ್ಲಿಸಿದ ಬಳಿಕ ಗ್ರಾಮದಲ್ಲಿನ ಪ್ರತಿಯೊಂದು ಮನೆಯಲ್ಲಿ ಯಜಮಾನರಿಗೆ ಆತಿಥ್ಯಪೂರ್ವಕವಾಗಿ ಸಾಂಪ್ರದಾಯಿಕ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಬಳಿಕ ಎಲ್ಲರೂ ಪಟ್ಟಲದಮ್ಮನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ರಾತ್ರಿ 11 ಗಂಟೆಯ ಸುಮಾರಿಗೆ ಮಾದನಾಯಕ ಸೀರಮ್ಮ ವಂಶದ ಮನೆಯವರು ದೇವರ ವಸ್ತ್ರಭರಣವನ್ನು ಭಕ್ತರೊಂದಿಗೆ ತಮಟೆಯ ಘೋಷ ಹಾಗೂ ಮಂಗಳ ನಾದಗಳ ನಡುವೆ ಹೆಗಲಿನ ಮೇಲೆ ಹೊತ್ತು ನಮ್ಮ ಗುಂಡ್ಲುಪೇಟೆಯಲ್ಲಿರುವ ಶ್ರೀ ಪಟ್ಟಲದಮ್ಮನವರ ದೊಡ್ಡ ದೇವಸ್ಥಾನದ ಕಡೆಗೆ ಭವ್ಯ ಮೆರವಣಿಗೆಯಾಗಿ ಕರೆದುಕೊಂಡು ಹೋಗುತ್ತಾರೆ. ಈ ಮೆರವಣಿಗೆ ಗ್ರಾಮದಲ್ಲಿ ಭಕ್ತಿಯ ಉತ್ಸಾಹವನ್ನು ಹೆಚ್ಚಿಸಿ ಎಲ್ಲರಲ್ಲೂ ದೈವಭಾವನೆ ಮೂಡಿಸುತ್ತದೆ. ದೇವಸ್ಥಾನದಲ್ಲಿ ವಸ್ತ್ರಭರಣವನ್ನು ದೇವಿಗೆ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಮಡೆ ಉಯ್ಯುವ ಪವಿತ್ರ ಮತ್ತು ಭಾವನಾತ್ಮಕ ಕಾರ್ಯಕ್ರಮ ಭಕ್ತರ ಸಮ್ಮುಖದಲ್ಲಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಜಾತಿಭೇದವಿಲ್ಲದೆ ಎಲ್ಲ ಭಕ್ತರು ತಮ್ಮ ತಮ್ಮ ಮನೆಗಳಿಂದ ತಂದ ಅಡುಗೆ ಸಾಮಗ್ರಿಗಳನ್ನು ಬಳಸಿ ದೇವಿಗೆ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ತಯಾರಿಸಿ ಭಕ್ತಿಭಾವದಿಂದ ಅರ್ಪಿಸುತ್ತಾರೆ. ಈ ಆಚರಣೆ ಸಮಾನತೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದ್ದು ಗ್ರಾಮೀಣ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ಭಕ್ತರು ಆ ರಾತ್ರಿ ದೇವಸ್ಥಾನದಲ್ಲೇ ಉಳಿದು ಭಜನೆ, ಕೀರ್ತನೆಗಳ ಮೂಲಕ ಭಕ್ತಿಯ ಸಂಭ್ರಮವನ್ನು ಹಂಚಿಕೊಳ್ಳುತ್ತಾರೆ. ಪ್ರತಿ ವರ್ಷವೂ ದೇವಸ್ಥಾನದ ಆವರಣದಲ್ಲಿ ಪುಷ್ಪಲತಾ ಅವರು ಅದ್ಭುತವಾದ ಕಣ್ಣಿಗೆ ಹಬ್ಬವಾಗುವ ರಂಗೋಲಿಯನ್ನು ಬಿಡಿಸಿ ತಡರಾತ್ರಿ ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಾರೆ. ರಾತ್ರಿ ವೇಳೆಯಲ್ಲಿ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮವು ಜರುಗುತ್ತದೆ. ಕಲಾವಿದರು ತಮ್ಮ ಮನಮೋಹಕ ನೃತ್ಯ ಹಾಗೂ ಸಂಗೀತದ ಮೂಲಕ ಭಕ್ತರನ್ನು ಮನರಂಜಿಸಿ ಇಡೀ ರಾತ್ರಿ ಉತ್ಸಾಹಭರಿತ ಹಾಗೂ ಭಕ್ತಿಮಯ ವಾತಾವರಣವನ್ನ ನಿರ್ಮಿಸುತ್ತಾರೆ. ಬಂಗಾರ್ ನಾಯಕ್ ಹಾಗೂ ಅವರ ತಂಡದಿಂದ ನಡೆಯುವ ಆರ್ಕೆಸ್ಟ್ರಾ ಕಾರ್ಯಕ್ರಮವು ಎಲ್ಲರ ಮನಸೆಳೆಯುತ್ತದೆ. ಊರಿನ ಯಜಮಾನರು, ಗಡಿ ಯಜಮಾನರು, ಮುಖಂಡರು, ನಾಯಕ ಸಮುದಾಯದ ಸಂಘ ಸಂಸ್ಥೆಗಳ ಸದಸ್ಯರು, ಯುವಕರು ಹಾಗೂ ಸ್ನೇಹಿತರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತಾರೆ.